ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಆದೇಶ ಇರುವಂತ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಭುಗಿಲೇಳ್ತಾ ಇದೆ ಅನ್ನದಾತರ ಹೋರಾಟದ ಕಿಚ್ಚು. ಇವತ್ತು ಕೆಆರ್ಎಸ್ಗೆ ಬಿಜೆಪಿ ಕಡೆಯಿಂದ ಪ್ರತಿಭಟನೆ ಇರುತ್ತೆ. ಬಿಜೆಪಿ ನಾಯಕರಿಂದ ಮುತ್ತಿಗೆ ಹಾಕುವಂತ ಪ್ಲಾನ್ ಇದೆ. ಬೆಳಗ್ಗೆ 11 ಗಂಟೆಗೆ ಕೆಆರ್ಎಸ್ ಡ್ಯಾಂ ಬಳಿ ಪ್ರತಿಭಟನೆ ಆಗುತ್ತೆ. ಯಡಿಯೂರಪ್ಪ, ಆರ್ ಅಶೋಕ್ ಸೇರಿ ಬಿಜೆಪಿಯ ಎಲ್ಲ ನಾಯಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ತಮಿಳುನಾಡಿಗೆ ನೀರು ಬಿಡುಗಡೆಯನ್ನ ವಿರೋಧಿಸಿ ಬಿಜೆಪಿ ಕಡೆಯಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ. ಬೆಳಗ್ಗೆ 11 ಗಂಟೆಗೆ ಈ ಹೋರಾಟ ಆರಂಭ ಆಗತ್ತೆ. ಇದು ಸಪರೇಟ್ ಆಗಿ ಬಿಜೆಪಿ ಮಾಡ್ತಾ ಇರೋದು. ಇದರಲ್ಲಿ ಬಹುಶಃ ಜೆಡಿಎಸ್ ಇಲ್ಲ ಅಂತ ಅನ್ಸತ್ತೆ. ಬಿಜೆಪಿಯ ನೇತೃತ್ವದಲ್ಲಿ ಆಗ್ತಾ ಇರುವಂತ ಪ್ರತಿಭಟನೆ ಇದು. ತಮಿಳುನಾಡಿಗೆ ನೀರು ಹರಿಸುವಂತೆ ಈಗಾಗಲೇ ಸಿಡಬ್ಲ್ಯೂಆರ್ಸಿ ಅದರ ಜೊತೆಗೆ ಸಿಡಬ್ಲ್ಯೂಎಂಎ ಆದೇಶವನ್ನು ಕೊಟ್ಟಿರುವಂಥ ಹಿನ್ನೆಲೆ, ಆ ಆದೇಶವನ್ನು ಖಂಡಿಸಿ ಒತ್ತಡಕ್ಕೆ, ಯಾವುದೇ ಕಾರಣಕ್ಕೂ ಒತ್ತಡಕ್ಕೆ ಮಣಿಬಾರದು ಅನ್ನುವಂಥ ಕಾರಣಕ್ಕೆ ಇವತ್ತು ಬೆಳಗ್ಗೆ 11 ಗಂಟೆಗೆ ಕೆಆರ್ಎಸ್ ಡ್ಯಾಮ್ನಲ್ಲಿ ಬಿಜೆಪಿ ನಾಯಕರಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗತ್ತೆ. ನಮಗೆ ಕುಡಿಯೋದಕ್ಕೆ ನೀರಿಲ್ಲ ಅಂಥದ್ರಲ್ಲಿ ತಮಿಳುನಾಡಿಗೆ ನೀವು ಯಾಕೆ ನೀರನ್ನು ಬಿಡ್ತೀರಿ ಅಂತ, ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂಥೇಳಿ, ತಮಿಳುನಾಡಿಗೆ ನೀರು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂಥೇಳಿ ಬಿಜೆಪಿ ಕಡೆಯಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗತ್ತೆ. ಮೊದಲೇ ರೈತರು ಸಂಕಷ್ಟದಲ್ಲಿದ್ದಾರೆ. ಈ ಬಾರಿ ಮಳೆ ಇಲ್ಲ. ನಾವು ಕೇಳ್ತಾ ಇರೋದು ಕುಡಿಯೋದಕ್ಕೆ, ಆದರೆ ತಮಿಳುನಾಡು ಹೇಳ್ತಾ ಇರೋದು ಬೆಳೆ ಬೆಳೆಯೋದಕ್ಕೆ. ಸೊ ಹಂಗಾಗಿ ಇದು ಹೆಂಗಾಗತ್ತೆ? ನಮ್ಮಲ್ಲಿ ಕುಡಿಯೋದಕ್ಕಿಲ್ಲ, ಈ ಒಂದು ಬೆಳೆ ಅಂತೂ ನಿಲ್ಲಿಸ್ಬಿಟ್ಟಿದ್ದಾರೆ ರೈತರು. ಬೆಳೆಯೋದಕ್ಕೆ ಅಂದರೆ ಬೆಳೆಯನ್ನು ಬೆಳೆಯೋದಕ್ಕೆ ನೀರಿಲ್ಲ ಅಂಥೇಳಿ. ಸೊ ಇರುವಂಥ ನೀರನ್ನು ಉಳಿಸ್ಕೊಳ್ಬೇಕಾಗತ್ತೆ. ಸೊ ಹಂಗಾಗಿ ಇವತ್ತು ಬಿಜೆಪಿಯಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗತ್ತೆ. 11 ಗಂಟೆಗೆ ಈ ಹೋರಾಟ ಆರಂಭ ಆಗತ್ತೆ. ಸೊ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಕೊಡಬಾರದು. ಅದರ ಜೊತೆಗೆ ಮುಂದಿನ ಹಂತದಲ್ಲಿ ರಾಜ್ಯ ಸರ್ಕಾರದಿಂದ ಬಲವಾದ ವಾದ ಇರಬೇಕು ಅಂತೇಳಿ ಮುಂದೆ ಇರುವಂಥ ಆಯ್ಕೆಗಳೇನು? ಸುಪ್ರೀಂಗೆ ಹೋಗ್ಬೋದು. ಸುಪ್ರೀಂಗೆ ಹೋಗಿ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಆ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡುತ್ತಾ? ಮಾಡಿದ್ರೂ ಕೂಡ ಅಲ್ಲಿ ನ್ಯಾಯ ಸಿಗೋದು ತೀರಾ ಕಡಿಮೆ. ಈ ಕಾವೇರಿ ವಿಚಾರದಲ್ಲಿ ನಮಗೆ ನ್ಯಾಯ ಸಿಕ್ಕೇ ಇಲ್ಲ. ಗೊತ್ತಿಲ್ಲ ನಮ್ಮವರು ಯಾವ ರೀತಿಯಾಗಿ ವಾದವನ್ನ ಮಾಡ್ತಾರೆ, ಅವ್ರ ಕಡೆಯಿಂದ ವಾದ ಹೇಗೆ ಮಂಡನೆ ಆಗತ್ತೆ, ಅದೆಲ್ಲವೂ ಕೂಡ ಕನ್ಫ್ಯೂಷನ್ ಇದೆ. ಸೊ ಹಂಗಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ತಮಿಳುನಾಡಿನವ್ರನ್ನ ಮತ್ತೆ ಈ ಕರ್ನಾಟಕದಲ್ಲಿ ಯಾರೆಲ್ಲ ವಾದವನ್ನು ಮಾಡ್ತಾರಲ್ಲ ಆ ಎಲ್ಲ ಅಧಿಕಾರಿಗಳನ್ನು ಇಲ್ಲಿ ಕರೆಸಬೇಕು. ಕೆಆರ್ಎಸ್ ಡ್ಯಾಮಲ್ಲಿ ಕರೆಸಿ ವಾಸ್ತವ ಸ್ಥಿತಿ ಏನಿದೆ ಅನ್ನೋದನ್ನ ಅವರಿಗೆ ತೋರಿಸ್ಬೇಕಾಗತ್ತೆ. ಆವಾಗ ಬಹುಶಃ ಅವರು ಅರ್ಥ ಮಾಡ್ಕೊಳ್ಬಹುದು. ಬರೀ ಪೇಪರಲ್ಲಿ ತೋರಿಸಿದ್ರೆ ಅವರಿಗೆ ಅರ್ಥ ಆಗಲ್ಲ ಅಂತ ಅನ್ಸುತ್ತೆ. ಅದರ ಜೊತೆಗೆ ಇನ್ನೊಂದು ಏನು ಮಾಡಬಹುದು, ಬಲವಾದ ನಿರ್ಧಾರಕ್ಕೆ ಬರಬೇಕು ರಾಜ್ಯ ಸರ್ಕಾರ. ಯಾವುದೇ ಕಾರಣಕ್ಕೂ ನಾವು ನೀರನ್ನು ಬಿಟ್ಕೊಡೋದಿಲ್ಲ, ನೀರು ಕೊಡೋದೇ ಇಲ್ಲ ಅಂಥೇಳಿ, ಏನೇ ಆದೇಶ ಇರಲಿ, ಸೊ ನಾವು ಕೊಡೋದಿಲ್ಲ ಅಂತೇಳಿ ಒಂದು ಬಲವಾದ ನಿರ್ಧಾರಕ್ಕೆ ಬಂದಿದ್ದೇ ಆದಲ್ಲಿ ರೈತರಿಗೆ ಉಳಿಗಾಲ, ಇಲ್ಲಾಂದ್ರೆ ಇಲ್ಲ.